ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಏನಾಯ್ತು? ನಾನು ಕೇಳಿದ್ದು ಕುತ್ರ ಇಲ್ವ ನಿಮ್ಮ ಹತ್ರ? ಮೌನವಾಗ್ಬಿಟ್ಟಿದೀವಿ. ಪ್ರತಿ ಸಲ ನಿಮ್ಮ ಹತ್ರ ಹೇಗ್ ವಾದ ಮಾಡೋದೋ ಗೊತ್ತಾಗ್ತಿಲ್ಲ. ನಮಗೆ ಇನ್ನೊಂದೇನು ಅರ್ಥ ಆಗ್ತಿಲ್ಲ ಅಂದ್ರೆ, ನಮ್ಮ ಹತ್ರ ಏನು ಇಲ್ದೇ ಇರೋದಕ್ಕೆ ನಾವು ಈ ಬಿಸಿಲಲ್ಲಿ ಕೆಲಸ ಹುಡುಕ್ತಿದ್ದೀವಿ. ಆದ್ರೆ ನಿಮ್ಗಳ ಹತ್ರ ಅದೆಲ್ಲ ಇದ್ರೂ ಕೂಡ ಅವೆಲ್ಲವನ್ನ ಬಿಟ್ಟು ನಮ್ಮ ಹಿಂದೆ ಈ ರೀತಿ ಬಿಸಿಲಲ್ಲಿ ಅಲಿತಾ ಇದ್ದೀರ. ಹೇಗಿದ್ರು ಮೇಘನಾಥ್ ಅವರೇ, ಸುಖ ಸುಮ್ಮನೆ ಯಾಕೆ ನಮ್ಮ ಹಿಂದೆ ಬರ್ತಿದ್ದೀರಿ? ಅಲ್ಲ, ನಿಮ್ಮನ್ನು ನೀವು ತುಂಬಾ ಬುದ್ಧಿವಂತ ಅನ್ಕೊಂಡಿದ್ದೀರಲ್ವಾ? ಸ್ವಲ್ಪ ಇದ್ರ ಮೇಲೂ ಬುದ್ಧಿ ಖರ್ಚು ಮಾಡಿ. ನಾನೇನು ನಿನ್ನಿಂದೆ ಅಲಿತಾ ಇಲ್ಲ, ಅರ್ಥ ಮಾಡ್ಕೋ. ನಾನು ನನ್ನ ಮಕ್ಕಳಿಗಾಗಿ ಕಾಯ್ತಾ ಇದ್ದೆ. ನಿನ್ ಧ್ವನಿ ಕೇಳಿಸ್ತೋ, ಅದಕ್ಕೆ ಇಲ್ಲಿಗೆ ಬಂದೆ. ನಡೀರಲ್ಲೇ. ನಡೀರಿ, ಮುಂದೆ ಏನ್ ಮಾಡೋದು ಅಂತ ನೋಡೋಣ. ಸದ್ಯಕ್ಕೆ ಮನೆಗೆ ಹೋಗೋಣ, ಬಿಸಿಲು ಜಾಸ್ತಿ ಇದೆ. ಮನೆಗೆ ಹೋದ್ರೆ ಕೆಲಸ ಹೇಗೆ ಸಿಗುತ್ತೆ ರಮ್ಮ? ಕೆಲಸ ಹುಡುಕಿದ್ರೆ ತಾನೇ ಸಿಗೋದು. ಹಾ, ಹುಡ್ಕೋಣ, ಆದ್ರೆ ಈಗ ಸಾಕು. ಮೊದಲು ಮನೆಗೆ ಹೋಗೋಣ. ಬಿಸಿಲು ಜಾಸ್ತಿ ಇದೆ ಇವತ್ತು. ಬನ್ನಿ. ಓ ಮೈಪಾಲ, ಶಿಶುಪಾಲ, ಏನಾಯ್ತು? ಕೆಲಸ ಆಯ್ತಾ? ಅಪ್ಪ, ಸುಮಿತ್ ಜೊತೆ ನಾವಿಬ್ರು ಹೋಗಿದ್ವಿ. ಆದ್ರೆ ಅಲ್ಲಿ ದುಡ್ಡು ತಗೊಂಡು ಭೀಮನ್ನ ಫೇಲ್ ಮಾಡಕ್ ಆಗಲ್ಲ ಅಂದ್ರು. ಅಪ್ಪ, ನಾನು ಅವನಿಗೆ ಹೇಳೋದೆಲ್ಲ ಹೇಳಿ ಹೆದರ್ಸಕ್ಕೂ ನೋಡ್ದೆ. ಆದ್ರೆ ನಮಗೆ ಅವನು ಪೊಲೀಸಿಗೆ ಹೇಳ್ತೀನಿ ಅಂತ ಭಯ ಪಡಿಸ್ದ. ನಮಗೆ ಏನು ಮಾಡಕ್ಕಾಗ್ಲಿಲ್ಲ. ಕತ್ತೆ ಕಾಯಕ್ ಹೋಗಿ ಇಬ್ರು ಯಾವಾಗ್ಲೂ ಏನಾದ್ರೂ ಏಡೋಟ್ ಮಾಡ್ತಾನೆ ಇರ್ತೀರ. ಇಷ್ಟೆಲ್ಲ ತಿಪ್ಪರ್ಲಾಗ ಹಾಕಿದ ಮೇಲೂ ಆ ಭೀಮ್ರಾವ್ನ ನೀವು ಫೇಲ್ ಮಾಡ್ಸಕ್ ಆಗ್ಲಿಲ್ಲ. ಪ್ರತಿ ಸಲ ಅವ್ನು ತಪ್ಪಿಸ್ಕೋತಾ ಇದ್ದಾನೆ. ಅಂದ್ರೆ ಮತ್ತೆ ನೀವು 3 ಜನ ಸೋತಿದ್ದೀರಾ ಅಂತಾಯ್ತು. ಮತ್ತೆ ನೀವು ಯಾಕೆ ಕೆಟ್ಟದ್ ಮಾಡಕ್ಕಾಗಲ್ಲ ಅಂದ್ರೆ, ನನ್ ಗಂಡನ್ ಸಂಘರ್ಷ ಮತ್ತೆ ಹೋರಾಟದ ಶಕ್ತಿ ಮುಂದೆ ನಿಮ್ ಎಲ್ಲ ಉದ್ದೇಶನೂ ಬೂದಿ ಆಗತ್ತೆ. ಚಹಾ ತಗೊಳ್ಳಿ. ಪ್ರೀತಿ ಕಮ್ಮಿ ಆಗೋಯ್ತಲ್ಲ ನನ್ನ ಮೇಲೆ. ನಿನ್ಗೋಸ್ಕರ ಏನೆಲ್ಲ ಮಾಡಿಲ್ಲ ನಾನು. ಕುಡಿಯೋದ್ ಬಿಟ್ಟೆ, ಸ್ನೇಹಿತರ ಜೊತೆ ಸೇರೋದ್ ಬಿಟ್ಟೆ, ಸಂಜೆ ಆಗಕ್ಕಿಲ್ಲ ಮನೆಗೆ ಸೇರ್ತಿದ್ದೆ. ನಿನ್ಗೋಸ್ಕರ ನಾನು ಎಷ್ಟೆಲ್ಲ ಬದಲಾದೆ. ಆದ್ರೂ ನೀನು ಆ ಹುಡುಗನ ಜೊತೆ. ಚಹಾ ಕುಡೀರಿ. ಯಾಕೆ? ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಕ್ತಿಲ್ವಾ? ಕೊಡು ಉತ್ತರ. ನನ್ನ ಮೇಲೆ ಪ್ರೀತಿ ಕಮ್ಮಿ ಆಗೋಯ್ತಲ್ವಾ? ನಾನ್ ನಿಮ್ಗೆ ಏನೇ ಹೇಳಿದ್ರು ನೀವು ನಿಮ್ಗೇನನ್ಸುತ್ತೋ ಅದಂತಾನೆ ನೀವು ನಂಬೋದು. ನಾನು ಉತ್ತರ ಕೊಟ್ಟೇನ್ ಪ್ರಯೋಜನ ಮತ್ತೆ? ಭೀಮನ್ ಜೊತೆ ಸೇರಿ ಎಲ್ರೂ ಭಾಷಣ ಕೊಡಕ್ ಶುರು ಮಾಡ್ತಾರೆ. ಸತ್ಯ ಏನು ಅಂತ ಹೇಳು. ಅವನಲ್ಲಿ ಏನ್ ನೋಡ್ದೆ ನೀನವನ್ನ? ಚಹಾ ತಗೊಳ್ಳಿ. ಎಲ್ಲಿ ಹೋಗ್ತಿದ್ಯಾ? ಪ್ರಶ್ನೆ ಕೇಳ್ತಿದ್ದೀನಿ, ಉತ್ತರ ಕೊಟ್ಟು ಹೋಗು. ಇಲ್ಲಾಂದ್ರೆ ನಾನು ಭೀಮನೂ ಅಲ್ಲ, ಆನಂದನೂ ಅಲ್ಲ. ಉತ್ತರ ಪಡೆಯಕ್ಕೆ ನನಗೆ ಬೇರೆ ದಾರಿ ನೋಡ್ಕೋಬೇಕಾಗತ್ತೆ. ಚಹಾ ಕೊಟ್ಟಿದ್ದೀನಿ, ಬಿಡಿ ನನ್ನ ಕೈನ. ಕರುಣಾ, ನನಗೂ ಕಂಡೋಳ್ ಸಹವಾಸ ಮಾಡಕ್ ಬರುತ್ತೆ. 2ನೇ ಮದ್ವೆ ಆಗಕ್ಕೆ ಹೇಸೋನಲ್ಲ. ಕರುಣಾ, ದೇವರನ್ನೇ ನಾನು 2ನೇ ಮದ್ವೆ ಆಗ್ತೀನಿ. ನೋಡಿ, ಕಾರಣ ಇಲ್ದೆ ನೀವು ಹಠಕ್ ಬಿದ್ದಿದ್ದೀರಾ. ಹಠಕ್ ಬಿದ್ದಿರೋದು ನಾನಾ ನೀನಾ? ಹೇಳು, 2ನೇ ಮದ್ವೆ ಆಗ್ಲಾ ನಾನು? ಸರಿ, ಆಗಿ. ಅದೆಷ್ಟು ಮದ್ವೆ ಆಗ್ಬೇಕು ಅನ್ಕೊಂಡಿದ್ರೋ ಆಗಿ. ಸರಿ, ಆಗಿದ್ರೆ ನೋಡ್ ಮುಂದೆ ಹೆಂಗ್ 2ನೇ ಮದ್ವೆ ಆಗ್ತೀನಿ ಅಂತ.
ನೋವಾಗ್ತಿದ್ಯಾ? ಪಾಪ ನೋವಾಗ್ದೇ ಇರುತ್ತಾ? ನಿಂಗೆ ಸೌತಿನ್ ಕರ್ಕೊಂಡ್ ಬರ್ತಿದ್ದಾನೆ. ಆಮೇಲೆ ನಿನ್ ಗತಿ ಏನು? ಕರುಣ, ನನ್ನಿಂದ ನೀನು ದೂರ ಇದ್ದು ಇತಿಮಿತಿಲಿದ್ದಿದ್ರೆ ಒಳ್ಳೇದಿತ್ತು. ಆದ್ರೆ ನನ್ನೇ ಎದುರಾಕೊಂಡೆ ನೀನು. ಈಗೆಲ್ಲ ನೀನೇ ಅನುಭವಿಸು. ಇನ್ನ ನಿನ್ ಜೀವನ ದಿಕ್ ತಪ್ಪಿದ್ ಪತಂಗ ತರ ಆಗ್ಬಿಡತ್ತೆ. ಪದೇ ಪದೇ ನನ್ ಮುಂದೆ ಮಾತಾಡ್ಕೊಂಡ್ ನಿಲ್ಬೇಡಿ. ಹೋಗಿ ಇನ್ನೊಂದು ಹುಡುಗಿ ನೋಡ್ ಹೋಗಿ ಅವ್ರಿಗೆ. ನನ್ ದಾರಿ ನಾನೇ ನೋಡ್ಕೋತೀನಿ. ರಾಮ್ಜಿ, ಆಫೀಸ್ಗೆ ಹೋಗಿದ್ರಲ್ಲ, ಮಾತಾಡಿದ್ರ ಅಲ್ಲಿ? ಹಾ, ಮಾತಾಡಿದೆ. ಆದರೆ ಫೀಸ್ ಮಾತ್ರ ಸಿಕ್ಕಾಪಟ್ಟೆ ಇದೆ. ಅದನ್ನ ಹೇಗೆ ವ್ಯವಸ್ಥೆ ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ಆದರೆ ಏನೇ ಆಗಲಿ, ಆದರೆ ಮಹಾರಾಜರ ಒಪ್ಪಂದದ ಪ್ರಕಾರ ನಾನು ಭೀಮನ ಬರೋಡಕ್ಕೆ ಕಳಿಸೋದಿಲ್ಲ. ಖಂಡಿತ ಕಳಿಸೋಲ್ಲ. ಭೀಮಾ, ರಮಾ, ಭೀಮಾ, ರಮಾ, ಎಲ್ಲಿ ಹೋಗಿದ್ರಿ ಇಬ್ರು? ಕೆಲಸ ಹುಡ್ಕೊಂಡು ಹೋಗಿದ್ದೆ ಅತ್ತೆ. ಹೇಗಿದ್ರು ಗ್ರಾಜುಯೇಷನ್ ಪರೀಕ್ಷೆ ಮುಗೀತಲ್ಲ, ಎಲ್ಲಾದ್ರೂ ಕೆಲಸ ಮಾಡಿ ಒಂದೆರಡು ಕಾಸು ಸಂಪಾದನೆ ಮಾಡೋಣ ಅಂತ. ಆದ್ರೆ ಇವತ್ತು ಜನ ನನಗೆ ಅದು ಯಾವ ಕಾರಣ ಕೊಟ್ಟು ಕೆಲಸ ಕೊಡದೆ ಹೋದ್ರು ಗೊತ್ತಾ? ನಾನಿವತ್ತು ಹೋಗಿದ್ದ ಕಡೆ ಇಲ್ಲ, ನೀನು ಗ್ರಾಜುಯೇಷನ್ ಪರೀಕ್ಷೆ ಬರ್ದಿದ್ಯಾ, ನಿನಗೆ ಯಾವ ಕೆಲಸ ಕೊಡ್ಲಿ ಅಂತ ಕೇಳಿದ್ರು. ಆದ್ರೆ ಭೀಮಾ, ಕೆಲಸ ಯಾಕೆ ಹುಡುಕ್ತಿದ್ಯಾ? ಪರೀಕ್ಷೆ ಫಲಿತಾಂಶ ಬರಲಿ ಬಿಡು. ಹೇಗಿದ್ರು ನೀನು ಆಮೇಲೆ ಮಹಾರಾಜರ ಹತ್ರ ಕೆಲ್ಸಕ್ಕೆ ಹೋಗ್ತೀಯ ಅಲ್ವಾ? ಭೀಮರಾವ್, ಕೊನೆಗೂ ನೀನು ನಿನ್ನ ಗ್ರಾಜ್ಯುಯೇಷನ್ ಪರೀಕ್ಷೆ ಪೂರ್ತಿ ಮಾಡಿದ್ಯಾ? ಈ ಕಡತಗಳನ್ನ ಮಹಾರಾಜರು ಕಳಿಸ್ಕೊಟ್ಟಿದ್ದಾರೆ. ಪರೀಕ್ಷೆ ಫಲಿತಾಂಶ ಬರೋವರೆಗೂ ನೀನು ಈ ಕೆಲಸಗಳನ್ನ ಮಾಡ್ತಾ ಇರು. ಆಗ್ಲಿ. ನನಗೆ ಕುಡಿಯೋದನ್ನ. ಈಗ ತಾನೇ ಪರೀಕ್ಷೆ ಭೀಮ ಮುಗಿಸಿದ್ದಾನೆ. ಒಂದೆರಡು ಮೂರು ದಿನ ವಿಶ್ರಾಂತಿ ತಗೊಂಡಾದ್ಮೇಲೆ ಈ ಕೆಲಸ ಮಾಡ್ತಾನೆ. ಅಪ್ಪ, ಭೀಮರಾವ್, ಒಂದು ವಾರದೊಳಗಡೆ ಈ ಕೆಲಸನ ಮಾಡಿ ವಾಪಸ್ ಕೊಡು. ಆಗ್ಬೋದು. ಸರಿ, ನಾ ಬರ್ತೀನಿ. ಈ ಕೆಲಸಕ್ಕೆ ಇದು ಸಮಯ ಅಲ್ಲ. ಭೀಮಾ ಮಹಾರಾಜರಿಗೆ ಕೆಲಸ ಮಾಡಲೇಬಾರ್ದು, ಮಾಡಬಾರ್ದು. ಅಪ್ಪ ಕಡ್ತ ತಗೊಂಡು ಹೀಗೆ ಮನೆ ಒಳಗಡೆ ಹೋದ್ರು. ನೀವು ಹೋಗಿ ಅವ್ರ ಹತ್ರ ಒಂದ್ಸಲಿ ಮಾತಾಡಿ. ಹಾ. ಏನಂತ ಕೇಳ್ತೀಯಾ? ರಾಮ್ಜಿ ಈಗ ತಾನೇ ಹೇಳಿ ಹೋದ್ರಲ್ಲ, ಈಗಿನ್ನೂ ಪರೀಕ್ಷೆ ಮುಗ್ದಿದೆ, ವಿಶ್ರಾಂತಿ ತಗೋ, ಕೆಲ್ಸಕ್ಕೇನಂತೆ ಜೀವನ ಪೂರ್ತಿ ಇದ್ದಿದೆ ಅಂತ. ಕಾರಣ ಇಷ್ಟೇ ಅಲ್ವಾ ಅತ್ತೆ? ಅಥವಾ ಬೇರೆ ಏನಾದ್ರೂ ಇದೆಯಾ? ಇಷ್ಟೇ ಕಾರಣ, ಮತ್ತೆ ಬೇರೆ ಏನಿರೋಕ್ ಸಾಧ್ಯ? ಭೀಮಾ, ಭೀಮಾ, ಇರು ಹೇಳ್ತೀನಿ. ಇವತ್ತಂತೂ ಚಮತ್ಕಾರ ಆಯ್ತು. ನಾನ್ ಹೊರಗ್ ಹೋಗ್ ಬರ್ತಿದ್ನ, ದಾರಿಲಿ 2-3 ಜನ ಶಿಕ್ಷಕರ ತರ ಕಾಣಿಸ್ತಿದ್ರು. ಅವ್ರು ಮಾತಾಡ್ಕೊಂಡು ಹೋಗ್ತಿದ್ರು.
ಪತ್ರಿಕೆನ ಮೌಲ್ಯಮಾಪನ ಮಾಡೋ ಶಿಕ್ಷಕರು ಹೇಳ್ತಿದ್ರಂತೆ ಭೀಮ್ರಾವ್ ಪರೀಕ್ಷೆನ ಎಷ್ಟು ಚೆನ್ನಾಗಿ ಬರ್ತಿದ್ದಾನೆ ಅಂದ್ರೆ ಕಾಲೇಜಲ್ಲಿ ಅದನ್ನ ಸುರಕ್ಷಿತವಾಗಿ ಇಡಬೇಕು ಅಂತಿದ್ರಂತೆ. ಮುಂದೆ ಬರೋ ವಿದ್ಯಾರ್ಥಿಗಳಿಗೆ ಅದು ಪ್ರೇರಣೆ ಆಗ್ಲಿ ಅಂತ. ನೀವು ನಿಜ ಹೇಳ್ತಿದ್ದೀರಾ? ಹೌದು ರಮ್ಮ, ನಿಜಾನೇ ಹೇಳ್ತಿದ್ದೀನಿ. ಅಪ್ಪ 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 ಹೊರಗೆ ಬನ್ನಿ ಅಪ್ಪ. ಇಲ್ಲ, ನಾನು ಹೊರಗೆ ಬರಲ್ಲ. ನಾನೇನಾದ್ರೂ ಹೊರಗಡೆ ಬಂದ್ರೆ ಭೀಮಾ ನನ್ನನ್ನು ಒಪ್ಸಕ್ ನೋಡ್ತಾನೆ, ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತಾನೆ. ಆದ್ರೆ ಭೀಮಾ ಈಗಲೇ ಕೆಲ್ಸಕ್ಕೆ ಹೋಗ್ಲೇಬಾರ್ದು. ಅವನಿನ್ನೂ ಓದಬೇಕು ಅಷ್ಟೇ, ಓದ್ಬೇಕಷ್ಟೇ. ಅಪ್ಪ ಅಪ್ಪ ಹೊರಗೆ ಬನ್ನಿ. ನಾನೆಲ್ಲೂ ಬರಲ್ಲ. ಅಪ್ಪ ಒಂದ್ಸಲ ಆಚೆ ಬನ್ನಿ, ಖುಷಿ ವಿಚಾರ ಇದೆ. ಮಗನೇ ಭೀಮಾ, ನಿನ್ನ ಮೇಲೆ ನನಗೆ ಜಾಸ್ತಿ ಈಗ ಹೆಮ್ಮೆ ಅನಿಸ್ತಾ ಇದೆ. ಆನಂದ ಹೇಳ್ದ ನಿನ್ನ ಪತ್ರಿಕೆನ ಕಾಲೇಜಲ್ಲಿ ಸುರಕ್ಷಿತವಾಗಿ ಇಡಬೇಕು ಅಂತ. ಇದು ಒಳ್ಳೆ ವಿಚಾರ. ಪತ್ರಿಕೆನ ಕರೆಕ್ಷನ್ ಮಾಡೋರು ಹೇಳಿದ್ರಂತೆ ಅವ್ರಿಗೆ, ನೀನು ಬರೆದಿರೋ ಉತ್ತರಗಳು ಕರೆಕ್ಷನ್ ಮಾಡೋರಿಗೆ ಅಷ್ಟು ಇಷ್ಟ ಆಗಿದೆ ಅಂತಂದ್ರೆ ನೀನು ಬರೆದಿರೋ ಪತ್ರಿಕೆ ಮುಂದೆ ಬರೋ ಯುವ ಪೀಳಿಗೆ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಕೊಡುತ್ತೆ ಅಂತಿದ್ದಾರೆ. ಭೀಮ್ರಾವ್ 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 ಏನಾಯ್ತು? ಹೆದರ್ಕೋಬೇಡಿ, ನಾವು ಜ್ಯೋತಿಬಾ ಫುಲೆ ಸಂಸ್ಥೆ ವತಿಯಿಂದ ನಾವು ಕಾಲೇಜಲ್ಲಿ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ನಾಡಿದ್ದು ಭೀಮ್ರಾವ್ ಪರೀಕ್ಷಾ ಫಲಿತಾಂಶ ಹೊರಬರ್ಲಿದೆ. ಹಾಗಾಗಿ ಫಲಿತಾಂಶ ಬಂದ್ಮೇಲೆ ಕಾರ್ಯಕ್ರಮ ಇರುತ್ತೆ. ಅಲ್ಲ ರೀ, ನಿಮ್ಗೆಲ್ಲ ತಲ್ಗಿಲೆ ಕೆಟ್ಟಿದ್ಯಾ ಹೇಗೆ? ಇಷ್ಟೆಲ್ಲ ಸಿದ್ಧತೆ ಮಾಡಿ ಒಂದ್ ವೇಳೆ ಈ ಭೀಮ್ರಾವ್ ಏನಾದ್ರೂ ಫೇಲ್ ಆಗೋಗಿದ್ರೆ ಏನ್ ಮಾಡ್ತೀರಾ? ನಂಜುಂಡಣ್ಣ, ಭೀಮನ್ ಪರೀಕ್ಷೆ ಪತ್ರಿಕೆನ ಸುರಕ್ಷಿತವಾಗಿಡ್ಬೇಕು ಅಂತಿದ್ದಾರೆ. ನೀವು ಫೇಲ್ ಅಂತಿದ್ದೀರಾ. ನಿಮ್ಗೆಲ್ಲ ತಲೆ ಕೆಟ್ಟಿದೆ ಅನ್ಸುತ್ತೆ. ಹೋಗಿ ಹೋಗಿ, ನೀವು ಬೇಗ ಬೇಗ ತಯಾರು ಮಾಡ್ಕೊಳ್ಳಿ. ನಾವು ಬೇಗ ಆಚರಣೆಗೆ ಸಿದ್ಧ ಮಾಡ್ಕೋತೀವಿ. ಆಗ್ಲಿ ಆಗ್ಲಿ, ನಡೀರಿ, ಬನ್ನಿ. ಇದು ನೋಡು, ಇದು ನಿನ್ನ ಹೊಸ ಪುಸ್ತಕಗಳು. ಒಂದ್ಸರಿ ನೋಡ್ಕೊಂಬಿಡು. ಯಾವೆಲ್ಲ ಪುಸ್ತಕ ಹೇಳಿದೆಯೋ ಅದೆಲ್ಲ ಇದೆಯಂತ ನೋಡ್ಕೋ. ನಾನು ಕೆಲಸ ಮಾಡ್ತೀನಿ, ಹಣ ಸಂಪಾದನೆ ಮಾಡ್ತೀನಿ, ಆ ದುಡ್ಡಲ್ಲಿ ನಿನ್ನನ್ನು ಓದಿಸ್ತೀನಿ. ಹಾಗೆ ಈ ವಿಚಾರದಲ್ಲಿ ನೀನೇನು ಹೇಳೋ ಹಾಗಿಲ್ಲ, ಹಾಗೆ ನಾನೇನು ಕೇಳಿಸ್ಕೊಳ್ಳೋದು ಇಲ್ಲ.
ಅಯ್ಯೋ ಏನಾಯ್ತು? ನೀವು ಯಾಕೆ ಅಳ್ತಿದ್ದೀರಾ? ನಿಮ್ಗೆ ಅಮ್ಮ ನೆನ್ಪಾದ್ರಾ? ಆರಮ್ಮ, ಅಮ್ಮ ಯಾಕೋ ತುಂಬಾ ನೆನಪಾಗ್ತಿದ್ದಾರೆ. ಅಕಸ್ಮಾತ್ ಅವ್ರು ಬದುಕಿದ್ದಿದ್ರೆ ಇವತ್ತು ಅದು ಎಷ್ಟು ಖುಷಿ ಪಡ್ತಿದ್ರು. ಇವತ್ತು ಅವ್ರ ಮಗ ಗ್ರಾಜುಯೇಷನ್ ಪರೀಕ್ಷೆ ಮುಗಿಸಿದ್ದಾನೆ. ಹಬ್ಬನೇ ಮಾಡ್ತಿದ್ರು ಅವ್ರು. ಇವತ್ತು ಹೋಳಿಗೆ ಮಾಡ್ತಿದ್ರು. ಅಮ್ಮ ಯಾವಾಗ್ಲೂ ಹಾಗೆ ಪ್ರತಿ ಸಂತೋಷದ ವಿಚಾರಕ್ಕೂ ಹೋಳಿಗೆ ಮಾಡ್ತಾ ಇದ್ರು. ಅವ್ರ ಕೈಯಾರೆ ತಿನ್ನಿಸ್ತಾ ಇದ್ರು ಕೂಡ. ಯಾವಾಗ್ಲೂ ಭೀಮಾ ಭೀಮಾ ಅಂತ ನನ್ನ ಹಿಂದೆನೆ ಬರ್ತಾ ಇದ್ರು. ಅವ್ರಿಗೆ ಓದಕ್ ಬರ್ತಿರ್ಲಿಲ್ಲ, ಆದ್ರೆ ಯಾವಾಗ್ಲೂ ಹೇಳ್ತಾ ಇದ್ರು, ಭೀಮಾ ನೀನು ತುಂಬಾ ಓದ್ಬೇಕು, ಚೆನ್ನಾಗಿ ಬೆಳಿಬೇಕು ಅಂತ, ನಿನ್ನ ಜಾತಿಗೋಸ್ಕರ ಏನಾದ್ರೂ ಮಾಡಬೇಕು ಅಂತ, ನಿನ್ನ ಜನರಿಗೋಸ್ಕರ ಏನಾದ್ರೂ ಮಾಡಬೇಕು ಅಂತ, ಕೇಳ ಜಾತಿಯನ್ನು ಕೇಳರ್ಮೆಯಿಂದ ಅವ್ರನ್ನ ಹೊರಗೆ ತರಬೇಕು ಅಂತ ಯಾವಾಗಲೂ ಹೇಳ್ತಿದ್ರು. ಅಷ್ಟೇ ಅಲ್ಲ, ಅವರು ಭೀಮಾ ನೀನೊಂದಿನ ಚೆನ್ನಾಗಿ ಓದಿ ದೊಡ್ಡ ಮನುಷ್ಯ ಆಗ್ಬೇಕು, ನೀನು ದೊಡ್ಡ ಮನುಷ್ಯ ಆಗೋದನ್ನ ನಾನು ನೋಡ್ಬೇಕು ಅಂತಿದ್ರು. ಆದ್ರೆ ಈಗ ಅವರೇ ಇಲ್ಲ. ಹೌದು ರಮ್ಮ, ಅಮ್ಮ ತುಂಬಾ ನೆನಪಾಗ್ತಿದ್ದಾರೆ. ನಾನು ಓದೋದಕ್ಕೆ ಶುರು ಮಾಡಿ ನಾನು ನನ್ನ ಮೊದಲನೇ ಪುಸ್ತಕನ ಬರೆದು ಮುಗಿಸಿದಾಗ ಅಮ್ಮ ಆ ಪುಸ್ತಕನ ಜೋಪಾನವಾಗಿ ಎತ್ತಿಟ್ಟಿದ್ರು ಗೊತ್ತಾ. ಇದನ್ನು ಯಾವಾಗಲೂ ನನ್ನ ಹತ್ರನೇ ಇಟ್ಕೋತೀನಿ ಅಂತ ಹೇಳಿದ್ರು. ನನ್ನ ಭೀಮಾ ಈ ಪುಸ್ತಕದಿಂದ ತನ್ನ ಓದನ್ನ ಶುರು ಮಾಡ್ದ ಅಂತ ನೆನಪಾಗಿರ್ಲಿ ಅಂತಿದ್ರು. ಅಮ್ಮ ಇನ್ನೊಂದು ಮಾತು ಹೇಳ್ತಿದ್ರು, ನಿನ್ನ ಕೊನೆ ಪರೀಕ್ಷೆ ಪುಸ್ತಕನೂ ನಾನು ಹೀಗೆ ಜೋಪಾನ ಮಾಡ್ತೀನಿ ಅಂತ. ಆದ್ರೆ ಈಗ ಅಮ್ಮನೇ ಇಲ್ಲ. ಅಮ್ಮ ಹೋದ್ಮೇಲೆ ನಾನು ಆ ಪುಸ್ತಕಕ್ಕೋಸ್ಕರ ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಸಿಗ್ಲಿಲ್ಲ. ಇವತ್ತು ಹೊರಗೆ ನನ್ನ ಪತ್ರಿಕೆನ ಜೋಪಾನ ಮಾಡಬೇಕು ಅನ್ನೋ ಮಾತು ನಡೀತಿದೆಯಲ್ವಾ, ಅದಕ್ಕೆ ಅಮ್ಮ ತುಂಬಾ ಜ್ಞಾಪಕ ಬಂದ್ಬಿಟ್ರು. ಹಾಗಾದ್ರೆ ಆ ಪುಸ್ತಕ ಎಲ್ಲಿ ಹೋಯ್ತು? ಭೀಮಾಬಾಯಿ ಸತ್ತಾಗ ಅವಳ ಚಿತೆ ಜೊತೆಗೆ ಆ ಪುಸ್ತಕನೂ ಬೆಂಕಿಗೆ ಹಾಕ್ದೆ. ಯಾಕೆಂದ್ರೆ ಅವಳು ಎಲ್ಲೇ ಇದ್ರು ನಿನ್ನ ಪುಸ್ತಕನ ಅವಳ ಹತ್ರನೇ ಇರುತ್ತೆ. ನೋಡು ಭೀಮಾ, ನೀನು ಧೈರ್ಯಶಾಲಿ. ನೀನು ಹೀಗೆ ಕಣ್ಣೀರು ಹಾಕಬಾರ್ದು. ಮೇಲೆ ಆಕಾಶದಲ್ಲಿ ನಿನ್ನ ತಾಯಿ ಭೀಮಾಬಾಯಿ ನಕ್ಷತ್ರವಾಗಿ ನಿನ್ನ ನೋಡ್ತಾ ಇರ್ತಾಳೆ, ಅಲ್ಲಿಂದನೇ ಹಾರಿಸ್ತಾ ಇರ್ತಾಳೆ, ಭೀಮ್ಪುಟ ನೀನು ಬೆಳಿಬೇಕು ಅಂತ. ಅಷ್ಟೇ, ನೀನು ಬೆಳಿತಿರ್ಬೇಕು ಅಷ್ಟೇ. ಬೆಳಿ ಭೀಮಾ.